ಇವಾಗ ನಾವು ಏನು ಮಾಡಿದ್ದೀವಿ ಸ್ವತಿ ಇವಾಗ? ನಾನು ಮಾಡಿಲ್ಲ. ಅಂದ್ರೆ ನಮ್ಗೆ ಸರ್ಟಿಫಿಕೇಟ್ ಬಗ್ಗೆ ಡೀಟೇಲ್ಸ್ ಬೇಕಾದಾಗ ಇವಾಗ ತುಂಬಾ ಸೈನ್ಸ್ ಇದೆ, ಯಾವ್ದು ಮೇನ್ ಯಾವ್ದು ಬೇಡ ಅಂತ, ಯಾವ್ದನ್ನ ಅಪ್ಡೇಟ್ ಮಾಡ್ಬೇಕು ಅಂತ ಡೌಟ್ ಇದ್ದಾಗ XML ಫೈಲ್ ಚೆಕ್ ಮಾಡಬೇಕು. ಓಕೆ. ಸೊ ಇಲ್ಲಿ ಕೀ ಡಾಟ್ P12 ಅಂತಾನೆ 2 ವೇರಿಯೇಷನ್ ಇದೆ, ಟ್ರಸ್ಟ್ ಡಾಟ್ P12 2 ವೇರಿಯೇಷನ್ ಇದೆ ಅಲ್ವಾ? ಫಾರ್ ಎಕ್ಸಾಂಪಲ್ ಇವಾಗ ಸರ್ಟಿಫಿಕೇಟ್ ಪಾಸ್ ಕೊಡಿ ನನಗೆ, ETC ಬಿಟ್ಟು ಬೇರೆ ಯಾವ್ದಾದ್ರು. ಓಕೆ. ETC ಸ್ಟ್ರೇಟ್ ಫಾರ್ವರ್ಡ್ ಇದೆ, ಕೀ ಡಾಟ್ P12 ಮತ್ತೆ ಟ್ರಸ್ಟ್ ಡಾಟ್ P12 ಅಷ್ಟೇ ಇರೋದು. ಕೊಡಿ. ಇವಾಗ ಇಲ್ಲಿ ಇಷ್ಟೊಂದೆಲ್ಲ P12 ಇದೆ ಅಲ್ಲ, ಅಂದ್ರೆ ಇದು RS ಬೇಕಾಯ್ತು, ಟ್ರಸ್ಟ್ ಮತ್ತೆ ಕೀಯಲ್ಲಿ ಇಷ್ಟೊಂದಿದ್ದಲ್ಲ, ಯಾವ್ದು ಅಪ್ಡೇಟ್ ಮಾಡಬೇಕು ಯಾವ್ದು ಅಂತ ಕನ್ಫ್ಯೂಸ್ ಆಗ್ಬೇಕಂತ XML ಇದೆಯಲ್ಲ ಅದನ್ನ ಚೆಕ್ ಮಾಡುತ್ತೆ. XML ಬಂದು ಯಾವುದು ಕೀ ಸ್ಟೋರ್ ಮೇಲೇನಿದೆಯಲ್ಲ ಹಿಂದಲ್ಲಿ ಯಾವುದು ಕನ್ಸಿಡರ್ ಆಗ್ಬೇಕು ಅಂತ ಇದನ್ನ ಅಪ್ಡೇಟ್ ಮಾಡಬೇಕು. ಅರ್ಥ ಆಗಲಿಲ್ಲ, ಇನ್ನೊಂದ್ಸರಿ ಹೇಳಿ. ಅಂದ್ರೆ ಇವಾಗ ಇಲ್ಲಿ ಸರ್ಟಿಫಿಕೇಟ್ ಪಾಸ್ ಹೋಗ್ಬೇಕಾದ್ರೆ ಸರ್ಟಿಫಿಕೇಟ್ ಪಾಸ್ ಅಲ್ಲಿ ತುಂಬಾ P12 ಫೈಲ್ ಇದೆಯಲ್ಲ, ನಿಮ್ಗೆ ಯಾವ್ದನ್ನ ರಿಮೂವ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಅನ್ಕೊಳ್ಳಿ. ಅವಾಗ ಈ ಫೈಲ್ ನ ಚೆಕ್ ಮಾಡ್ಬೇಕು ಅಂತ ಹೇಳ್ತಿದ್ದಲ್ಲ. ಸೊ ಇಲ್ಲಿ ಮೇಲ್ಗಡೆ ನಾನು ರೆಸ್ಪಾಂಡ್ ಮಾಡಿದಾಗ ಎಕ್ಸ್ಪ್ಲೇನ್ ಮಾಡಿದ್ದೆ, ಅದ್ರಲ್ಲಿ ಸ್ಪೆಸಿಫಿಕ್ ಆಗಿ ಕೀ ಸ್ಟೋರ್ಸ್ ಅಂತ ಈ ಟ್ಯಾಗ್ ಇರುತ್ತಲ್ಲ, ಅದ್ರಲ್ಲಿ ಕನ್ಸಿಡರ್ ಆಗಿರುತ್ತೆ. ಅದು ಮೇಲ್ಗಡೆದು ಡಿಫಾಲ್ಟ್ ಡಿಫಾಲ್ಟ್ ಅದೆಲ್ಲ ತುಂಬಾ ಡೀಟೇಲ್ಡ್ ಕಾನ್ಫಿಗರೇಷನ್. ಎಂಡಲ್ಲಿ ನೋಡಿದ್ರೆ ಇದೆರಡು KTI ಟ್ರಸ್ಟ್ ಅದೆರಡನ್ನ ರೆಫರ್ ಮಾಡುತ್ತೆ. ನಾವು ಅದೆರಡನ್ನ ಅಪ್ಡೇಟ್ ಮಾಡಬೇಕು ಅಂತ. ಅಪ್ಡೇಟ್ ಆಗಿದೆ.
ಪಾಸ್ವರ್ಡ್ ಕೊಡಬೇಕಾ? ಹಾಂ ಕೊಡಿ ಕ್ಯೂ ಎ ಪಾಸ್ವರ್ಡ್ ಅಲ್ವಾ? ಕೊಡಿ. ಸಿಕ್ಕಿದೆ. ಡಿಫಾಲ್ಟ್ ಅಂದರೆ IBM ಕೊಟ್ಟಿರೋ ಸರ್ಟಿಫಿಕೇಟ್ ಇರಬೇಕು. ಸೊ ಫಸ್ಟ್ ಲಿಸ್ಟ್ ಏನಕ್ಕೆ ಕೊಡೋದು ಅಂದರೆ ಯಾವ ಲೇಬಲ್ ಅಂಡರಲ್ಲಿ ಸರ್ಟಿಫಿಕೇಟ್ ಇಂಪೋರ್ಟ್ ಆಗಿದೆ ಅಂತ ನಮ್ಗೆ ಗೊತ್ತಿರಲ್ಲ. ಸೊ ಆ ಲೇಬಲ್ನ ಐಡೆಂಟಿಫೈ ಮಾಡೋಕ್ಕೆ ಲಿಸ್ಟ್ ಕೊಡೋದು. ಓಕೆ. ಆಮೇಲೆ ಇದನ್ನ ಎಕ್ಸ್ಪಾಂಡ್ ಮಾಡೋಕ್ಕೆ ಅಲ್ಲೇ ಡೀಟೇಲ್ಸ್ ಕೊಡೋದು. ಯಾವುದ್ರಲ್ಲಿ ವೆಬ್ ಸರ್ವರಲ್ಲಿ ಹೈಫನ್ ಡೀಟೇಲ್ಸ್ ಕೊಡೋದು. ಇಲ್ಲಿ ಹೈಫನ್ ವಿ ಅಲಿಯಾಸ್ ಡಿಫಾಲ್ಟ್. ನಮಗೆ ಅಲ್ಲಿ ಅಲಿಯಾಸ್ ನೇಮ್ ಸಿಗ್ತಾ ಇತ್ತು, ಇಲ್ಲಿ ಡಿಫಾಲ್ಟ್ ಅಂತ ಅಲಿಯಾಸ್ ನೇಮ್ ಆಗುತ್ತೆ ಅಲ್ವಾ? ಡಿಫಾಲ್ಟ್ ಅನ್ನೋದು ಅಲಿಯಾಸ್ ನೇಮ್. ಫಸ್ಟ್ ಲಿಸ್ಟ್ ಅಂತ ನಾವು ಮಾಡೋದೇ ಅದು ಯಾವ ಅಲಿಯಾಸ್ ಇದೆ C12 ಫೈಲ್ ಒಳಗಡೆ ಅಂತ ಐಡೆಂಟಿಫೈ ಮಾಡುತ್ತೆ. ಓಕೆ. ಸೊ ಹೌದು ಪ್ರೊಫೈಲ್ DMG01 ಡಿಪ್ಲಾಯ್ಮೆಂಟ್ ಮ್ಯಾನೇಜರ್ ಅಂತ ಈ ಥರ ನೋಡಿದ್ರೆ ಗೊತ್ತಾಗುತ್ತೆ ಇದು IBM ಅವ್ರು ಕೊಟ್ಟಿರೋದು. ನಾವು ಇದನ್ನ ಏನು ಮಾಡಕ್ಕೆ ಹೋಗ್ಬಾರ್ದು. ಸರ್ವರ್ ಸ್ಪೆಸಿಫಿಕ್ ಈ ಸ್ಪೆಸಿಫಿಕ್ ಸರ್ವರ್ಗೆ ಅಂತಾನೆ ಅದು IBM ಅವರ ಸರ್ವರ್ನ ಇದು ಏನಂತಾರೆ ಸರ್ವರ್ನ ಎಕ್ಸಿಸ್ಟೆನ್ಸ್ ಕನ್ಫಿಗರ್ ಮಾಡೋ ಟೈಮಲ್ಲಿ ಅವ್ರು ಕೊಡೋದು. ಏನು ಮಾಡೋಕ್ಕೆ ಜಸ್ಟ್ ನಮ್ಮ ಕೆಲಸ ಆಗಿದೆ. ನಾವು ಚೇಂಜಸ್ ಮಾಡ್ಬೋದು. ತೆಳಗಡೆ ಹೋಯ್ತು ಅನಿಸುತ್ತೆ. ಅಲ್ವಾ? ಹಾಂ. ಎಂಟ್ರೀಸ್ ಇತ್ತು. ನಾನು ಪರ್ಟಿಕ್ಯುಲರ್ ಅಲಿಯಾಸ್ನ ಲಿಸ್ಟ್ ಮಾಡಿಲ್ಲ, ಇಂಟರ್ಲಿ ಲಿಸ್ಟ್ ಕೊಟ್ಟಿದ್ದೀನಿ. ಸೊ 7 ಎಂಟ್ರೀಸ್ ಎಕ್ಸ್ಪಾಂಡ್ ಆಗಿದೆ. ಫಸ್ಟು ರೂಟ್ ನಾವು ವರ್ಕ್ ಮಾಡ್ತೀವಿ ಸರ್ಟಿಫಿಕೇಟ್. ಇದು ಎಕ್ಸ್ಪೈರ್ ಆಗಿದೆ. ಸೊ ವಿ ಕ್ಯಾನ್ ಲೀವ್ ಇಟ್. ಏನು ಮಾಡಕ್ಕೆ ಹೋಗೋದು, ಐಡಿಯಲ್ಲಿ ಅದನ್ನ ರಿಮೂವ್ ಮಾಡಬೇಕು. ಇದು ಅಷ್ಟೇ.
ಇವಾಗ ನಾವು ಮೇಜರ್ಲಿ ಏನು ನೋಡಬೇಕು ಇದರಲ್ಲಿ? ಹಾಂ ಇವು ಮೇಜರ್ಲಿ ಏನು ನೋಡಬೇಕು ಇದರಲ್ಲಿ? ನಾನು ಅಂದರೆ ಇಷ್ಟ ಆಗಿಲ್ಲ ಅಂದರೆ ಹೇಳಿ. ಸೊ ಇಲ್ಲಿಷ್ಟು ಫೈಲ್ಸ್ ಇದೆಯಲ್ಲ ಇವಾಗ ಹಾಂ ಟ್ರಸ್ಟಿ, ಆಮೇಲೆ ಇದು ನನಗೆ ಅಂದರೆ ಇವಾಗ ಟ್ರಸ್ಟ್ ಪ್ಲಸ್ ಟ್ರಸ್ಟ್ ಮತ್ತೆ ಕೀಟಿ ಈ ಥರ 4 ಫೈಲ್ ಇದೆಯಲ್ಲ. ಸೊ ಪ್ರೀ ವರ್ಕ್ ಅಲ್ಲಿ ಇದೆಲ್ಲ ರೆಡಿ ಮಾಡಿದ್ದೀವಿ. ಹೌದು. ಹಾಂ ಮತ್ತೆ -TI ಮಾಡಿದ್ವಿ. ಇದನ್ನ ಏನಾದರೂ ಮಾಡಬೇಕಾ ಅಂತ ನೋಡ್ತಿದ್ದೆ. ಓಕೆ ಪೀಪಲ್ ಮತ್ತೆ ಟ್ರಸ್ಟ್ ಆಫ್ ಪೀಪಲ್ ಏನಾದರೂ ಮಾಡಬೇಕಂತ ನೋಡ್ತಿದ್ದೆ. ಇಬ್ಬರು ಮಾಡಬೇಕು. ಸೊ ಬ್ಯಾಂಕ್ ಪ್ರೀ ವರ್ಕ್ ಏನು ಮಾಡೋದು ಬೇಡ, ಚೇಂಜ್ ಮಾಡೋದಿಲ್ಲ. ಆಲ್ಮೋಸ್ಟ್ ಬಂದು ನಿಮಗೆ ಮಾಡೋಕ್ಕೆ ಮಾಡಿ ಅವತ್ತಿನ ದಿನನೇ ಬ್ಯಾಕಪ್ ತಗೊಂಡು ಅವತ್ತಿನ ದಿನ ಅಲ್ಲೇ ಇಂಪೋರ್ಟ್ ಮಾಡತ್ತಾರೆ. ಅಂದರೆ ಇವಾಗ ಕೀ P12 ಮತ್ತು ಟ್ರಸ್ಟ್ P12 ಮಾಡೋದು ಬೇಡ ಅಂತೀರಾ? ಇಲ್ಲ, ಕೀ ಪೀಪಲ್ಗೆ ಏನು ಮಾಡೋದು ಬೇಡ. ಓಕೆ ಇದು ಡಿಫಾಲ್ಟ್ ಅಂತ ಇದೆ, ಅಂದ್ರೆ IBM ಸರ್ಟಿಫಿಕೇಟ್. ಸೊ ವಿ ಆರ್ ನಾಟ್ ಸಪೋಸ್ ಟು ಡು ಎನಿಥಿಂಗ್ ವಿತ್ ದ ಕಿಟ್ ಪಿರಮಿಡ್. ಓಕೆ ಅಂದರೆ ಡಿಫಾಲ್ಟ್ ಇತ್ತು ಅಂದರೆ ನಾವೇನು ಮಾಡಬಾರ್ದು ಅಂತ. ಕೆಲವೊಂದು ನಮ್ಮ ಕಡೆಯವರೇ ಡಿಫಾಲ್ಟ್ ಅಂತ ಲೇಬಲ್ ಅಲ್ಲಿ ಇಂಪೋರ್ಟ್ ಮಾಡ್ಕೊಂತಾರೆ. ಸೊ ಅವಾಗ ನಾವು ಮಾಡ್ಬೇಕಾಗುತ್ತೆ. ಇನ್ನೇನಿಲ್ಲ, ಅದು ನಮ್ಗೆ ಹೇಗೆ ಗೊತ್ತಾಗುತ್ತೆ? ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ನೋಡ್ಬೇಕು. ನಿಮ್ಗೆ ಏನು ಗೊತ್ತಾಗಲ್ಲ ಈ ತರ ನಾವು ಅಂದ್ರೆ ನಿಮ್ಗೆ ಫಸ್ಟ್ಗೆ ಗೊತ್ತಾಗಲ್ಲ ಅದು IBM ಡಿಫಾಲ್ಟ್ ಇಲ್ಲ ನಮ್ಮ ಟೀಮ್ ಅವರು ಪ್ರೀವಿಯಸ್ ಅಂದ್ರೆ ನಮಗ್ ಬರೋಕ್ಕೂ ಮುಂಚೆ ಬೇರೆ ಆರ್ಗನೈಸೇಷನ್ ಅವ್ರಿಗೆ ಅವ್ರೇನಾದ್ರು ಡಿಫಾಲ್ಟ್ ಅಂತ ಕನ್ಸಿಡರ್ ಮಾಡಿದ್ದಾರೆ ಪ್ರಾಜೆಕ್ಟ್ ಅಲ್ಲಿ ಅಂತ ಗೊತ್ತು. ಸೊ ಇವತ್ತು ಇಲ್ಲಿವರೆಗೂ ಬಂದು ಈ ತರ ಮಾಡಿ ನೋಡಿ ಡಿಫಾಲ್ಟ್ ಅಂತ ಇರುತ್ತೆ. ಸೊ ಅವಾಗ ನಮ್ಗೊಂದು 50% ಡೌನ್ ಬರುತ್ತೆ ಇದೆಲ್ಲ IBM ಅಂತ, ಆದ್ರೂ ಕ್ಲಾರಿಫೈ ಇರೋದಿಲ್ಲ. ಸೊ ಡಿಫಾಲ್ಟ್ ಅಂತ ಮಾಡಿಬಿಟ್ಟು ಕನ್ಫರ್ಮ್ ಮಾಡ್ತೀವಿ. ಅವ್ರು ಇದು ನೆಟ್ವರ್ಕ್ ಅಲ್ಲಿ ಹೋಗೋದೇ ಬೇಡ, ಏನಕ್ಕಂದ್ರೆ ಮತ್ತೆ ಒಂದೊಂದು ಸರ್ತಿ ಮಿಸ್ ಆಗ್ಬಿಟ್ಟು ಖುಷಿ ಆಗೋದಿರುತ್ತೆ. ಇದೆಯಲ್ಲ ಇವಾಗ ಕನ್ಫರ್ಮ್ ಮಾಡಿ ನಾನು ಯಾವ್ದಕ್ಕೂ ಈ ತರ ಲಿಸ್ಟ್ ಮಾಡಿ ಏನಿದೆ ಇವೆರಡನ್ನ ಯೂಸ್ ಮಾಡ್ಕೊಂಡೆ ಕನ್ಫರ್ಮ್ ಮಾಡ್ತೇನೆ ಅದು IBM ಡಿಫಾಲ್ಟ್ ಇಲ್ಲ ನಾವೇ ಡಿಫಾಲ್ಟ್ ಅಂತ ಲೇಬಲ್ಗೆ ಇಷ್ಟು ಕೊಟ್ಟಿರೋದ. ನಾನಿದು ಫೆಬ್ರವರಿ ಮೊನ್ನೆ 2025 ಅಪ್ಡೇಟ್ ಆಗಿರೋದಕ್ಕೆ ಇದು IBM ಡಿಫಾಲ್ಟ್ ಅಂತ ಫಿಕ್ಸ್ ಆಗಿದೆ. ನಾನು ನೆಟ್ವರ್ಕ್ ಅಲ್ಲಿ ಫಿಕ್ಸ್ ಮಾಡ್ತೇನೆ, ಬಟ್ ಎನಿ ಟೈಮ್ ಸ್ಪ್ಯಾನ್ ಮಾಡ್ಕೊಂಡು ಮಾಡೋದೇ ಬೆಟರ್. ನಾವು ರೆಡಿ ಮಾಡಿದೀವಿ, ಟ್ರಸ್ಟ್ TI ಹಾಂ ಅದು ಕೂಡ ರೆಡಿ ಆಗಿದೆ. ಇದನ್ನ ಏನು ಮಾಡೋ ತರ ಇಲ್ಲ, ಯಾಕಂದ್ರೆ ನಮಗೆ ರಿಲೆವೆಂಟ್ ಏನು ಇನ್ಫಾರ್ಮೇಶನ್ ಇರೋದಿಲ್ಲ. ಟ್ರಸ್ಟಲ್ಲೂ ಇಲ್ಲ, ಟ್ರಸ್ಟ್ P12 ಟ್ರಸ್ಟ್ ಅಲ್ಲಿ ಇದೆ ಆಕ್ಚುಲಿ ಪ್ರಾಬ್ಲಮ್ ಕನ್ಫ್ಯೂಷನ್ 2020 ನಮ್ಮಲ್ಲಿ ಅಪ್ಡೇಟ್ ಮಾಡ್ತಾರೆ. ಇವಾಗ ಹೊಸ ರೂಟ್ ಇಂಟರ್ಮೀಡಿಯೇಟ್ ಇರೋದ್ರಿಂದ ಟ್ರಸ್ಟ್ ಪ್ರಾಬ್ಲಮ್ ಆಗುತ್ತೆ. ಓಕೆ ರೂಟ್ ಅಂಡ್ ಇಂಟರ್ಮೀಡಿಯೇಟ್ ಲಾಸ್ಟ್ ಇಯರ್ ಇಂದ ಹೊಸದು ಇಶ್ಯೂ ಆಗಿರೋದ್ರಿಂದ ಒಟ್ಟಿಗೆ ಅದನ್ನ ಇಂಪ್ರೂವ್ ಮಾಡಬೇಕಾಗಿತ್ತು. ಸೊ ನಾವು
ಮಾಡೋಣ ಅಂದ್ರೆ ಇದು ಯಾವ ಪಾರ್ಟ್ ಆಪ್ ಸರ್ವರ್ ಅಲ್ವಾ? ಸೊ ಇದು ಆಪ್ ಸರ್ವರ್ ಅಲ್ಲಿರೋ ಈ ಪಾರ್ಟ್ ಅಲ್ಲಿರೋ ಈ ಟ್ರಸ್ಟ್ ಆಫ್ ಪೀಪಲ್ ಇವಾಗ ಎಕ್ಸ್ಪಾಂಡ್ ಮಾಡ್ತಿದ್ದೀನಿ. ಏನ್ ಎಂಟ್ರೀಸ್ ಇದೆ ಅಂತ ಇದು ರೂಟಿಗೆ ಬಂತಲ್ವಾ? ಇದು ರೂಟಿಗೆ ಬಂತಲ್ವಾ? ಇದು ಗೊತ್ತಾಗಿಲ್ಲ. ಇವಾಗ ಇಲ್ಲಿ ಟ್ರಸ್ಟೆಡ್ ಸೈಟ್ ಎಂಟ್ರಿ ಇದೆಯಲ್ಲ, ಅದು ಡಿ ಎಮ್ ಜಿ ಆರಿಗೆ ಬಂತ ಅಥವಾ ರೂಟಿಗೆ ಬಂತ? ಅದು ಇಲ್ಲ, ನಾನು ಆಪ್ ಸರ್ವರ್ DMGR ಅಲ್ಲಿ ಒಂದು ಟ್ರಸ್ಟ್ ಡಾಟ್ ಬಿಟ್ವಲ್ ಇದೆ, ಆಪ್ ಸರ್ವರ್ 01 ಅಲ್ಲಿ ಒಂದು ಟ್ರಸ್ಟ್ ಡಾಟ್ ಬಿಟ್ವಲ್ ಇದೆಯಲ್ಲ. ಹಾಂ, ಸೊ ಅದು ಇವಾಗ ಆಪ್ ಸರ್ವರ್ ಅಲ್ಲಿರೋ ಟ್ರಸ್ಟ್ ಡಾಟ್ ಬಿಟ್ವಲ್ ನ ಲಿಸ್ಟ್ ಮಾಡಿದ್ದೀನಿ. ಇದರಲ್ಲಿ ರೂಟ್ ಇಂಟರ್ ಎಲ್ಲ ವೇರಿಯಸ್ ಫಾರ್ಮ್ಸ್ ಆಫ್ ರೂಟ್ ಸರ್ಟಿಫಿಕೇಟ್ ಅಂಡ್ ಇಂಟರ್ಮೀಡಿಯೇಟ್ ಸರ್ಟಿಫಿಕೇಟ್ ಇಂಪೋರ್ಟ್ ಆಗಿದೆ. 7 ಎಂಟ್ರಿ ಟೋಟಲ್. ಹಾಂ, ಸೊ ಡಿಸರ್ಟ್ ರೂಟ್ ಅಂತ ರೂಟ್, ಆಮೇಲೆ ಇದೆ ಒಂದಷ್ಟು ಎಕ್ಸ್ಪೈರ್ ಆಗಿರೋದು, ನೋಡೋದು, ಆಮೇಲೆ ಒಂದು ಇಂಟರ್ಮೀಡಿಯೇಟ್ ಇದೆ. ಸೊ ಇಲ್ಲಿ ರೂಟ್ ಇಲ್ಲಿ ಬರೀ ಇದು IBM ಸ್ಪೆಸಿಫಿಕ್ ಮಾತ್ರ ಇದ್ದಿದ್ರೆ ನಾವೇನು ಮಾಡ್ಬೇಕಾಗಿರ್ಲಿಲ್ಲ. ಬಟ್ ಇಲ್ಲಿ ಬೇರೆಯವರು ರೂಟ್ ಇಂಟರ್ಮೀಡಿಯೇಟ್ ಎಲ್ಲ ಆಲ್ರೆಡಿ ಇಂಪೋರ್ಟ್ ಮಾಡಿದ್ದಾರೆ. ಓಕೆ. ಸೊ ಈ ಸರ್ತಿ ನಾವು ಹೊಸ, ಇದು ಹಳೆ ರೂಟ್ ಹಳೆ ಇಂಟರ್ಮೀಡಿಯೇಟ್, ಈ ಸರ್ತಿ ಹೊಸ ರೂಟ್ ಇಂಟರ್ಮೀಡಿಯೇಟ್ ಇರೋದ್ರಿಂದ ನಾವು ಇವಾಗ ಇದ್ರ ಬ್ಯಾಕಪ್ ತಗೊಂಡು ಇಂಪೋರ್ಟ್ ಮಾಡ್ಕೋಬೇಕು. ಅದನ್ನ ಪ್ರೀ ವರ್ಕ್ ಅಲ್ಲಿ ಮಾಡೋದ್ ಬೇಡ. ಯಾಕಂದ್ರೆ ನಿಮ್ಗೆ ಫಾರ್ ಎಕ್ಸಾಂಪಲ್ ಇವಾಗ ಇಷ್ಟು ಪಾತಲ್ಲೂ ಟ್ರಸ್ಟ್ ಡಾಟ್ P12 ಇದೆ ಅಂತಾನೆ ಅನ್ಕೊಳ್ಳೋಣ. ಸೊ ಇದ್ರಲ್ಲಿ 7 ಎಂಟ್ರೀಸ್ ಇರುತ್ತೆ. ಈ ಪಾತಲ್ಲಿರೋ P12 ಅಲ್ಲಿ 7 ಎಂಟ್ರೀಸ್ ಇರ್ಬೋದು, ಇದ್ರಲ್ಲಿ 8 ಎಂಟ್ರೀಸ್ ಇರ್ಬೋದು. ಚೇಂಜ್ ಇರೋ ಪಾಸಿಬಿಲಿಟಿನೂ ಇರುತ್ತೆ. ಓಕೆ. ನೀವು ಅದನ್ನು ಪ್ರೀ ವರ್ಕ್ ಮಾಡ್ತೀರಾ ಅಂದ್ರೆ ತುಂಬಾ ಕೆಲಸ ಆಗುತ್ತೆ. ಒಂದೊಂದೇ ಪಾತ್ ಹೋಗ್ಬಿಟ್ಟು ಎಲ್ಲ ನಾನು ಈ ಸೆಕೆಂಡ್ ಪಾತ್ ಅಲ್ಲಿರೋ ಟ್ರಸ್ಟ್ ಡಾಟ್ ಎಂಡ್ ಬಿಟ್ಟಾಕಿ ಈ ಪಾತ್ ಅಲ್ಲಿರೋ ಟ್ರಸ್ಟ್ ಡಾಟ್ P12 ನ ಇವಾಗ ಇಲ್ಲಿ ಲಿಸ್ಟ್ ಮಾಡ್ಬೇಕಾದ್ರೆ ನಿಮ್ಗೆ 7 ಎಂಟ್ರೀಸ್ ಕರೆಕ್ಟ್. ಹಾಂ, ಇವಾಗ ನಾನು DMGR ಹಾಕ್ತೀನಿ CD ಮಾಡ್ಬಿಟ್ಟು. ಇಲ್ಲೂ ಇದನ್ನ ಲಿಸ್ಟ್ ಮಾಡ್ತಿದ್ದೀನಿ, ಬಟ್ DMGR ಹಾಕ್ತೀನಿ. ಇವಾಗ ಇದು 7 ಎಂಟ್ರೀಸ್ ಆಪ್ ಸರ್ವರ್ ಪಾರ್ಟ್, ಇವಾಗ ಲಿಸ್ಟ್ ಮಾಡ್ತಿದ್ರೆ DMGR ಪಾರ್ಟ್. 7 ಎಂಟ್ರೀಸ್ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇರುತ್ತೆ ಇಲ್ಲ, 7 ಎಂಟ್ರೀಸ್ ಇದೆ. 36 ಸೀರಿಯಲ್ ನಂಬರ್ ಕನ್ಫರ್ಮ್ ಮಾಡ್ಕೊಳ್ಳೋಣ. ಇದ್ರದ್ದು ಚೇಂಜ್ ಮತ್ತೆ ಎಲ್ಲ ಕರೆಕ್ಟ್ ಆಗಿದೆ. ಇವಾಗ ಇದು ಡಿಫ್ರೆನ್ಸಸ್ ಬಂದರೆ ಏನಾಗುತ್ತೆ? ಡಿಫ್ರೆನ್ಸಸ್ ಬಂದ್ರೆ ನೀವು ಪ್ರೀ ವರ್ಕ್ ಒಂದೇ ಫೈಲ್ ನ ಯೂಸ್ ಮಾಡಕ್ಕಾಗಲ್ಲ. ಓಕೆ. ನಾವು ಯೂಶಲಿ ಏನ್ ಮಾಡ್ತಿದ್ದೀವಿ ಇವಾಗ, ಇದು ಒಂದೇ ಪಾರ್ಟ್ ಇಂದ ಟ್ರಸ್ಟ್ ಆಫ್ ಇದು PA ನಿಮ್ದು ಹೋಮ್/ ನಿಮ್ ಹೋಮ್ ಡೈರೆಕ್ಟರಿ ಹಾಕೊಂಡು ಅಲ್ಲೇ ಇಂಪೋರ್ಟ್ ಮಾಡ್ಕೊಂಡು ಒಂದೇ ಫೈಲ್ ನ ಎಲ್ಲಾ ಕಡೆ ಕಾಪಿ ಮಾಡ್ತೀವಿ. ಡಿಫ್ರೆನ್ಸ್ ಇದ್ರೆ ಸೇಮ್ ಫೈಲ್ ಎವ್ರಿ ವರ್ಕ್ ಕಾಪಿ ಮಾಡಕ್ಕಾಗಲ್ಲ. ಎವ್ರಿ ಫೈಲ್ ನಾವು ಕ್ರಿಯೇಟ್ ಮಾಡ್ಕೊಡ್ಬೇಕು. ಎವ್ರಿ ಫೈಲ್ಗೆ ಇಂಪೋರ್ಟ್ ಮಾಡ್ಕೊಂಡು ಹೋಗ್ಬೇಕು. ಫೈಲ್ ಸ್ಪೆಸಿಫಿಕ್ ಆಗಿ ವರ್ಕ್ ಮಾಡ್ಬೇಕಾಗುತ್ತೆ. ಓಕೆ. ಅದು ತುಂಬಾ ಕೆಲಸ. ಇವಾಗ ಏನ್ ಮಾಡಿದೀರಾ, ಒಂದು 6 ಇದು ಏನಿದೆ ಇಲ್ಲಿ 6 ಪಾರ್ಟ್ ಇದೆ. 6 ಪಾರ್ಟ್ ಒಂದೇ ಫೈಲ್ ಯೂಸ್ ಮಾಡ್ತಿದೀವಿ ನಾವು. 7 ಪಾತ್.
ಬೇಸಿಕಲಿ ಸೇಮ್ ಪಾರ್ಟ್ ಇದೆ. ಹ್ಞೂ ಮತ್ತೆ ಎರಡು ಮೆನ್ಷನ್ ಮಾಡಿರೋದು. ಅವಾಗ ಪರ್ಟಿಕ್ಯುಲರ್ ಫೈಲ್ ಬೇಸಿಸ್ ಮೇಲೆ ವರ್ಕ್ ಮಾಡಬೇಕಾಗುತ್ತೆ, ಒಂದೊಂದು ಫೈಲಲ್ಲಿ. ಇವಾಗ DMGR ಪಾರ್ಟ್ ಮತ್ತೆ ಆಪ್ ಸರ್ವರ್ ಪಾರ್ಟ್ ಅಲ್ಲಿ ಸೇಮ್ ಟ್ರಸ್ಟ್ ಆಫ್ ಪೀಪಲ್ ಇದೆ, ಸೇಮ್ 7 ಎಂಟ್ರೀಸ್, ಸೀರಿಯಲ್ ನಂಬರ್ ಮ್ಯಾಚ್ ಆಗ್ತಿದೆ, ಸೇಮ್ ಫೈಲ್ ಇದೆ. ಬಟ್ ಇಲ್ಲಿ ಯಾವ ಥರ ಇಲ್ಲ, ಇದು ಬೇರೆನೆ. ಅದು 4 ಪಾರ್ಟಿಗೆ ಮಾತ್ರ ಅಪ್ಲೈ ಆಗುತ್ತೆ. ಇಲ್ಲಿ 4 ಫೈಲ್ ಇಲ್ಲ, ಇಲ್ಲಿರೋದೇ 2 ಫೈಲ್. TA ಅಂತಾನೆ ಬರುತ್ತೆ. ಡಿಸೆಂಬರ್ ಅಷ್ಟೇ ಎಲ್ಲ ಆಗಿದೆ. ಸೊ ಇವಾಗ ಬೇಕಾಗಿಲ್ಲ. ನಿಮ್ಮ ಐಡಿ ಏನು? PXK 076. ಟ್ರಸ್ಟ್ಗಳು ಉಪಯೋಗ ಆಗಿಲ್ಲ. ಓಕೆ, ಇದೇನಿದು? ಇಲ್ಲ ನಾನು ನನ್ನ Import. ಕನ್ವೀನಿಯನ್ಸ್ಗೆ ನಮ್ಗೆ Okay. ಬೇಕಾಗಿರೋ ಕಂಪ್ನಿ ಬರೋ ಥರ ಮಾಡ್ತಿದ್ದೀನಿ. ಓಕೆ ಓಕೆ ಅರ್ಥ ಆಯಿತು. ಇವಾಗ ಡೈರೆಕ್ಟ್ ಆಗಿ ರನ್ ಮಾಡಿಬಿಟ್ರೆ ನನ್ನ ಕೆಲಸ ಆಯ್ತು, ನನಗೇನು ಮಾಡಬೇಕಿಲ್ಲ. ಮೂರು ಫೈಲು ರೆಡಿಯಾಗಿದೆ. ಇದು 3 ಫೈಲ್ನ ನಾವು ಚೇಂಜಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಓಕೆ ನಮಗೆ ಸೆಷನ್ ಇದೆ ಅಲ್ಲ, ಮಾಡೋದ ನಮ್ಮದು 11 ಸ್ಟಾರ್ಟ್ ಮಾಡಬೇಕು, ಆಗಲ್ಲ. 12:30ವರೆಗೂ ಸೆಷನ್ ಪುಷ್ ಮಾಡ್ತಾರೆ. ಹಾಂ ಮಂಗಳವಾರ ಮಾಡೋಣವಾ? ಮಾಡೋಣ ಹಾಂ ಓಕೆ. ಇವಾಗ ಚೇಂಜು ರೈಸ್ ಮಾಡೋಣವಾ ಬೇಡವಾ? ಮಾಡೋಣ. ನೀವು ಸ್ಕ್ರೀನ್ ಶೇರ್ ಮಾಡಿ, ನಾನು ಸ್ಟಾರ್ಟ್ ಮಾಡ್ತೀನಿ. ಒಂದು ಟ್ಯಾಬಲ್ಲಿ ಲಾಸ್ಟ್ ಇಯರ್ದು ಚೇಂಜ್ ಓಪನ್ ಮಾಡಿರ್ತೀನಿ, ಇನ್ನೊಂದು ಟ್ಯಾಬಲ್ಲಿ ಇದನ್ನ ಚೇಂಜ್ ಮಾಡೋಣ. ಸರಿ. NDAP ಇದು
ಓಕೆ ಇವಾಗ ಇಲ್ಲಿ ಚೇಂಜಸ್ ಫಸ್ಟ್ ನ್ಯೂ ಇಯರ್ ಓಕೆ ಫಸ್ಟ್ ಟೆಂಪ್ಲೇಟ್ ಕೊಡಿ. ಟೆಂಪ್ಲೇಟ್ ಕೊಟ್ಟಾಗ ನೀವು ಬೇರೆ ಅಲ್ಲ ಅದಿರಲಿ ನಾನು ಹೇಳ್ತೀನಿ. ಹಾಂ ಸ್ಟೆಪ್ಸ್ಗೆಲ್ಲ ಇಲ್ಲಿ ಫಸ್ಟ್ ಟೈಪಲ್ಲಿ ಸ್ಟ್ಯಾಂಡರ್ಡ್ ಪಾಪ್ಯುಲರ್ ಆಗುತ್ತೆ ಚೇಂಜ್ ಟೈಪಲ್ಲಿ. ಓಕೆ ಸ್ಟ್ಯಾಂಡರ್ಡ್ ಚೇಂಜ್ ಟೆಂಪ್ಲೇಟ್ ಲೋ ರಿಸ್ಕ್ ಮಿಡಲ್ ಕಾನ್ಫಿಗ್ ಚೇಂಜ್ ಅದಲ್ಲ ಇದು ಬರಲ್ವಾ? ಅದಲ್ಲ ಅದು ಪೊಲೀಸ್ ಇದಕ್ಕೆ ಅಪ್ಗ್ರೇಡ್ ಸರ್ಟಿಫಿಕೇಟ್ ಇದೆ ನಿಮ್ಮ ಹತ್ರ? ಇದೆ ಓಕೆ ಸರ್ವಿಸ್ ಬೀನ್ ಚೇಂಜ್ಡ್. ಇದು ಚೇಂಜ್ ಓನರು ನಂದು ಕೊಡಬೇಕಾ? ನಿಮ್ಗೆ ಇವಾಗ ಬರಲ್ಲ. ಅಸೈನ್ಮೆಂಟ್ ಗ್ರೂಪ್ ರಾಂಗ್ ಇದೆ ಅಂದ್ರೆ ಅದು ಟೆಂಪ್ಲೇಟ್ಗೆ ಅದನ್ನ ಒಂದು ಸ್ಟೆಪ್ ಸೇವ್ ಮಾಡ್ಬಿಟ್ಟು ಆಮೇಲೆ ಎಡಿಟ್ ಮಾಡ್ಬೇಕು. ಓಕೆ ಇವಾಗ ಸೇವ್ ಮಾಡೋಕ್ಕೆ ಆಗುತ್ತಾ ನೋಡಿ? ಇವಾಗ ಆಗಲ್ಲ. ನೆಕ್ಸ್ಟ್ ಒಂದೆರಡು ಟಿಪ್ ಕೊಡ್ಬೇಕಾದ್ರೆ ಏನಿದೆ ಇದೆರಡು ಇವಾಗ ಸೇವ್ ಮಾಡಿ ಎಡಿಟ್ ಮಾಡಿ ಕೊಡುತ್ತೆ. ಎನ್ವೈರ್ಮೆಂಟ್ ಕ್ಯೂ ಎ ಅಲ್ವಾ? ಹೌದು. ಇವಾಗ ಸೇವ್ ಆಯಿತು. ಇವಾಗ ಅವ್ರದ್ದು ವಿವೇಕ್ ಹೆಸರು ಕೊಡಿ. ಅಲ್ಲಿ 10,000 ಕೊಟ್ಬಿಟ್ಟು ಬರಲ್ಲ. ಇದು ಬರಲ್ವಲ್ಲ? ಓಕೆ ಚೇಂಜ್ ಮಾಡ್ದೇನೆ ಮೇಲ್ಗಡೆ ಮಾಡಿ. ಓಕೆ ಮೇಲ್ಗಡೆ ಏನು ಮಾಡಬೇಕು? ಅದು ಅವ್ರು 10,000 ಹೆಸರು ಕೊಟ್ಟು ವಿವೇಕ್ ಹೆಸರು ಹಾಕಿ. ಓಕೆ ಇದು ಗುಡಿ ವೆಂಕಟ್ ಹಾಕ್ಲಾ? ಇಲ್ಲ ವಿವೇಕ್ ಹಾಕಿ. ವೆಂಕಟ್ ಪ್ರಾಬಬ್ಲಿ ಅವರು ಲಾಗಿನ್ ಆಗಲ್ಲ. ವ್ಯಾಲಿಡೇಷನ್ ವಿವೇಕ್ ಅಲ್ಲ, ಅವ್ರಿಗೆ ನೋಟಿಫಿಕೇಶನ್ ಹಾಕಬೇಕು. ಓಕೆ ಈಗ ಯಾರ್ದು ಹಾಕ್ಲಿ ಹೇಳಿ? ಸಿ ವಿವೇಕ್ ಸ್ಪೆಲ್ ಮಾಡಿ. SIL SAL ಅಲ್ಲಲ್ಲ ಐ ಸಿಂಗ್ ಸಿಂಗಾ? ವಿವೇಕ್ ಒಂದೇ ನಿಮಿಷ ನಿಂತಾರೆ. ರಾಹುಲ್ ಸಾರಿ ಸಿಂಗ್ ರಾಹುಲ್. ರಾಹುಲ್ ಇದ್ದಾರಲ್ಲ ಅವ್ರದ್ದು ಬೇಕಾದ್ರೆ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡ್ರಿ. ಅಪ್ಲಿಕೇಶನ್ ಟೀಮ್ ಬಂತಲ್ಲ. ಓಕೆ ಹಾಂ ನೆಕ್ಸ್ಟ್ ಇದ್ದೀರಾ ಸತಿ? ಒಂದು ನಿಮಿಷ. ಹಾಂ ಇವಾಗ ಗ್ರೂಪ್ ಚೇಂಜ್ ಮಾಡಿ. ನಮ್ಗೆ ಗ್ರೂಪ್ ಹಾಕ್ತಾರೆ. ಅದು ಯುನಿಕ್ಸ್ ಟೆನ್ನರ್ದು ಗ್ರೂಪ್ ಇದೆ ಸದ್ಯಕ್ಕೆ. ಚೇಂಜ್ ಗವರ್ಮೆಂಟ್ ಗ್ರೂಪಲ್ಲಿ ಚೇಂಜ್ ಓನರ್ ಆಫ್ ಅಸೈನಿಂಗ್ ಗ್ರೂಪ್ ಇದೆಯಲ್ವಾ? ನಮ್ಮ ಗ್ರೂಪ್ ನಮ್ಮ ಗ್ರೂಪಾ? ಓಕೆ ಇವಾಗ ಓನರ್ ಅಂತ ಹಾಕೊಳ್ಳಿ ಬರುತ್ತೆ. ಯಾವ್ದು ಹೇಳಿ? ಓನರಲ್ಲಿ ಓನರಲ್ಲ? ಓಕೆ ಓಕೆ ಸರ್ಟಿಫಿಕೇಟ್ ರಿಲೇಟೆಡ್ಗೆ ಟಿಕ್ ಮಾಡಬೇಕು. ಸರ್ಟಿಫಿಕೇಟ್ ಓಕೆ ರಿನ್ಯೂವಲ್ ಎಕ್ಸ್ಪೈರಿ ಇವಾಗ ಎಕ್ಸ್ಪೈರ್ ಇವಾಗ ಡಿಸೆಂಬರಲ್ಲಿ ಯಾವಾಗ ಎಕ್ಸ್ಪೈರ್ ಆಗ್ತಿರೋದು ಇದಿದೆ ಇಲ್ಲಿದೆ. ಅಲ್ಲ
20. ಇವಾಗ ನ್ಯೂ ಸರ್ಟ್ದು ಇವಾಗ ಪ್ರೀವಿಯಸ್ ಸರ್ಟ್ ಆಗ್ತದೆ. ಓಕೆ. ಈ ನ್ಯೂ ಶರ್ಟಿಂದು 26 ಅಲ್ಲಿ ಯಾವಾಗಿದೆ ಅದ್ರ ಎಕ್ಸ್ಪೈರಿ ಡೇಟ್ ನೋಡಿಲ್ಲ ಅನ್ಸುತ್ತಲ್ಲ, ಇನ್ಪುಟ್ ಮಾಡಬೇಕಾದ್ರೆ. ಹಾಂ ನೋಡಿಲ್ಲ. ಸೇಮ್ ಇದನ್ನೇ ಇಡ್ಬೋದಲ್ವಾ 24th ಅಂತ. ಈಗ ನೋಡಿ ಲಾಸ್ಟ್ 24th 17th 14th ಇಡ್ಬೋದಲ್ಲ. ನವಂಬರ್ 20th. ಓಕೆ, ಇಲ್ಲಿ ನೋಡಬೇಕಂದ್ರೆ ನೋಡ್ತೀನಿ, ಇಲ್ಲಾಂದರೆ ಇದೇನು ವ್ಯಾಲಿಡ್ ಬರಲ್ವಲ್ಲ ಇದು, ಆಮೇಲೆ ಚೇಂಜ್ ಮಾಡ್ಬೋದಲ್ವಾ? ಆಮೇಲೆ ಅಂದ್ರೆ ಡಿಸೇಬಲ್ ಆಗುತ್ತೆ, ನಾವು ಎಕ್ಟುವಲಿಗೆ ಪುಷ್ ಮಾಡಿದ್ಮೇಲೆ ಆಮೇಲೆ ಚೇಂಜ್ ಮಾಡಕ್ ಬರಲ್ಲ. ಆಗಿತ್ತಂದರೆ ಆಗಿತ್ತು ನೋಡಿ ಬಿಡೋಣ ಅಂತ. ಈ ಎಡಿಟರ್ ಕಡಿಮೆ ಇದೆ, ಇಲ್ಲಾಂದ್ರೆ ಕೊಡ್ಬೇಕು. ಡಿಜಿಟಲ್ ಹೋಗ್ಬಿಟ್ಟು ನೋಡ್ಬಿಡಿ, ಅಲ್ಲಿ ಆರ್ಡರ್ ಮಾಡಿರೋದ್ರಲ್ಲೇ ನಿಮ್ಗೆ ಡೈರೆಕ್ಟ್ ಆಗಿ ಸಿಗುತ್ತೆ. ಎಲ್ಲ ಹಾಕ್ಬೇಕು ಅಂತೇನಿಲ್ಲ. ಸರಿ. ಅಲ್ಲಿ ನಿಮ್ದು ರಿಕ್ವೆಸ್ಟ್ ಟ್ಯಾಬ್ ಇರುತ್ತಲ್ಲ ಡಿಜಿಟಲ್ ಅಲ್ಲಿ, ಒಂದು ನಿಮಿಷ. ಹಾಂ, ರಿಕ್ವೆಸ್ಟ್ ಅದರಲ್ಲಿ ರಿಕ್ವೆಸ್ಟ್ ಟ್ಯಾಬ್ ಅಲ್ಲಿ ಕಂಪ್ಲೀಟೆಡ್ ಸ್ಟೇಟಸ್ ನ ಕಂಪ್ಲೀಟೆಡ್ ಅಂತ ಮ್ಯಾಮ್. ಅಪ್ರೂವ್ಡ್ ಇದೆ. ಆರ್ಡರ್ ನಂಬರ್ ಅದ್ರ ಮೇಲೆ ಕ್ಲಿಕ್ ಮಾಡಿ. 06. ಫಸ್ಟ್ ಇಂದ ಸೆಕೆಂಡ್ ಒನ್ ಮೇಲ್ಗಡೆ. ಹಾಂ, ಇದಿದೆ. ನವಂಬರ್ 6th ಇದೆ. ರಿಕ್ವೆಸ್ಟೆಡ್ ಆನ್ ದಿಸ್. ನಂಬರ್ ಮೇಲೆ ಕ್ಲಿಕ್ ಮಾಡಿ, ಅವಾಗ Requested on this 1 year implementation. ಆರ್ಡರ್ ಮೇಲೆ ಮತ್ತೆ ಮೇಲ್ಗಡೆ ಹೋಗ್ಬಿಟ್ಟು ಆರ್ಡರ್ ನಂಬರ್ ಇದು ಬರಬೇಕು. ಇಲ್ಲಿದೆ. ಡಿಸೆಂಬರ್ 7th ಇದೆ. ಆರ್ಡರ್ ವ್ಯಾಲಿಡ್ ಇಸ್ ಇದೇ ಹಾಕ್ಲಲ್ವಾ? ಅದೇ 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 ಓಕೆ ಓಕೆ. ಹೊಸ ರಿಕ್ವೆಸ್ಟಾ? ಇದು ನಮ್ಮದಿದು. ಇದು ಲಾಸ್ಟ್ ಟೈಮ್ ನೀವೇ ಮಾಡಿದ್ದಲ್ಲ ಇದು? ಓಕೆ, ಇಲ್ಲ ಆಯಿತು. December. 7th December. ನೆಕ್ಸ್ಟ್ ಏನು ಮಾಡೋಕ್ಕೆ
ಇದನ್ನೇ ಕಾಪಿ ಪೇಸ್ಟ್ ಮಾಡಬೇಕಾ? ಓಕೆ, ಇಲ್ಲಿ ಪ್ರಯಾರಿಟಿ 3 ಮಾಡ್ರೇಟ್ ಅಂತ ಕೊಟ್ಟಿದ್ದೀನಿ. ಇವಾಗ ಇಲ್ಲಿ ಸೇಮ್ ಹಳೆ ಚೇಂಜ್ ಏನಿದೆ ಅದೇ ತರ ಇದು ಮಾಡ್ಕೊಳ್ಳಿ. Expiry date is 7 December. ಅಲ್ಲ ಸಾರಿ 24 December. ಕರೆಂಟ್ ಎಕ್ಸ್ಪೈರಿನ ಇದು? ಎಕ್ಸ್ಪೈರಿ ಡೇಟ್ ಇದೆ. ಎಕ್ಸ್ಪೈರಿ ಡೇಟ್ ಸಾರಿ 24 ಅಲ್ಲ, 24 25. ಓಕೆ ಎಕ್ಸ್ಪೈರ್ ಆಗ್ತಿರೋ ಓಕೆ, ಇದಾಯಿತು. ಸ್ವಲ್ಪ ಕನ್ಫರ್ಮ್ ಮಾಡ್ಕೊಂಡು 4 is fine, 3 is fine, 2 is fine. 1 ಗೂ 001 ಅಲ್ಲಿ ಅಷ್ಟಿದೆ. ಸೇಮ್ ಕೊಡಿ ಮತ್ತೆ. ಹಳೇದು ಇಷ್ಟಿದೆ. ಹಳೇದು ಇಷ್ಟಿದೆ. ಸೇವ್ ಆಗಿದೆ. ನೆಕ್ಸ್ಟು ಇದನ್ನು ಮಾಡಬೇಕಾ? ಓಕೆ, ಇನ್ನೊಂದು ಟ್ರಸ್ಟ್ ಫೈಲ್ ನಾವು ಅಪ್ಡೇಟ್ ಮಾಡೋದಿದೆಯಲ್ಲ ಅದನ್ನು
EGR ಲಾಗಿನ್ ಆಗಿಲ್ಲ ಅಲ್ಲ? ಯಾವ್ದು ಹೇಳಿ? EGR ಸರ್ವರಿಗೆ ಲಾಗಿನ್ ಆಗಿಲ್ಲ ಅಲ್ಲ? ನಿನ್ನೆ ಇದಕ್ಕಾಗಿದ್ವಿ ಒಂದು, ಜಸ್ಟ್ ಚೆಕ್ ಮಾಡೋದಕ್ಕಷ್ಟೇ ಆಗಿದ್ವಿ, ಸೈಜ್ ಆಫ್ ದ ಫೈಲ್. ಓಕೆ. 2 ಸರ್ತಿ ಮುಂಚೆ ಮಾಡಿದ್ದೀನಿ ನಾನು ಲಾಸ್ಟ್ ಟೈಮ್. ಡಿಪಾರ್ಟ್ಮೆಂಟ್ ಎಡಿಟ್ ಮಾಡಿದ್ದೀನಿ. ಇದು ರಿಫ್ರೆಶ್ ಮಾಡಿ. ಸಾರಿ, ಪೇಜ್ನ ರಿಫ್ರೆಶ್ ಮಾಡಿ ನೀವು. ಪೇಜ್ನ. ಓಕೆ, ಫಾಸ್ಟ್ ಅಪ್ಡೇಟ್ ಮಾಡಿದೆ. ಯಾವುದರಲ್ಲಿ? ನಾವು ಮಾಡಿದ್ರಲ್ಲ. ಹೌದು, ಯೂಟ್ಯೂಬ್ನಲ್ಲಿ ಯಾವ್ದು ಮಾಡಿದ್ರ? ಇಷ್ಟೇ ಕರೆಕ್ಟ್ ಆಗಿದೆ. ನಾನು ಎಡಿಟ್ ಮಾಡಿದ್ದೀನಿ. ಇವಾಗ ಕೆಳಗಡೆ ಡೀಟೇಲ್ಸ್ ಸ್ಟ್ರಕ್ಚರ್ ಕೂಡ ಇಂಪ್ಲಿಮೆಂಟೇಷನ್ ಗೊತ್ತಲ್ಲ ಆಗುತ್ತೆ. ಅದನ್ನ ಫಸ್ಟ್ ನೋಟ್ ಪ್ಯಾಡಲ್ಲಿ ಕಟ್ ಮಾಡ್ಕೊಳ್ಳಿ. ಸರಿ, ನೋಟ್ ಪ್ಯಾಡಲ್ಲಿ ಮಾಡಲಾ? ಕಟ್ ಮಾಡ್ಕೊಳ್ಳಿ. ಓಕೆ, ಸರ್ಟಿಫಿಕೇಟ್ ಬೇಡ. ಓಕೆ, ಫಸ್ಟ್ ಲೈನ್ ಅದನ್ನ ಡಿಲೀಟ್ ಮಾಡಿ. ಯಾವ್ದು ಹೇಳಿ? ಫಸ್ಟ್ ಲೈನ್ ಎಂಟೈರ್ಲಿ ಡಿಲೀಟ್ ಮಾಡಿದೆ. ಓಕೆ ಓಕೆ ಸೆಕೆಂಡನ್ನ ಫಸ್ಟ್ ಸೆಕ್ಷನ್ ಆಗಿದೆ. ಲಾಗಿನ್ ಹಾಂ, ಅದನ್ನು ಹೋಗಿ. ಓಕೆ, ಇವಾಗ ಫಸ್ಟ್ ಹೋಮ್ ಹೋಗಿ ಇದನ್ನ ಸ್ವಲ್ಪ ಎಡಿಟ್ ಮಾಡಬೇಕು. ಸ್ಟ್ರಕ್ಚರ್ ಲಾಗಿನ್ ಟು ಸರ್ವರ್ಸ್ ಅಂತ ಹಾಕಿ ಅಷ್ಟೇ. ಫಸ್ಟ್ ಅಂತ. ಹಾಂ, ಸರ್ವರ್ಸ್. ಅಲ್ಲ ನನಗೆ ನೋಟ್ ಪ್ಯಾಡಲ್ಲಿ ಕಳಿಸಿರೋದನ್ನ ಇದನ್ನು ಕಳಿಸಿ ಟೀಮ್ಸಲ್ಲಿ. ಟೀಮ್ಸಲ್ಲಿ ಕಳಿಸ್ಲಾ? ಓಕೆ, ನಾನೆಲ್ಲ ಎಡಿಟ್ ಮಾಡ್ಕೊಡ್ತೀನಿ. ಫಸ್ಟು 001 ಸರ್ವರಲ್ಲಿ ಬೇರೆ ಥರ ಸ್ಟೆಪ್ಸು ಇದಿರೋದಕ್ಕೆ ಬೇರೆ ಥರ ಅಲ್ವಾ? ಸಾಫ್ಟ್ವೇರ್ ಅದ್ರ ಪ್ರೀವಿಯಸ್ ಇಯರ್ ಅಂದರೆ ನಾನು ಅದರಿಂದ ವರ್ಷ ಚೇಂಜ್ ಏನು ಯೂಸ್ ಮಾಡಿದ್ರೆ ಅದನ್ನ ಕಾಸ್ಟ್ ವೇಸ್ಟ್ ಮಾಡ್ಕೊಂಡಿದ್ದೆ. ಏನೇ ವರ್ಷ ಇಲ್ಲ, ಈ ವರ್ಷ ಸ್ವಲ್ಪ ಎಡಿಟ್ ಮಾಡೋಣ ಅಂತ.
ಅಷ್ಟು ಇಂಟೆನ್ಸ್ ಇದೆ ನಮಗೆ. ಕಾಣಿಸ್ತಿದೆ ಕಾಣಿಸ್ತಿದೆ. ಏನಾದರೂ ನಿಮಗೆ ವರ್ಕ್ ಮಾಡಬೇಕಾದ್ರೆ ಈಸಿ ಆಗೋ ಥರನೇ ಸ್ಟೆಪ್ಸ್ ಕೊಡ್ತೀನಿ ನಾನು. ಅದಕ್ಕೆ ನಿಮ್ಗೆ ಅರ್ಥ ಇಲ್ಲ ಅಂದರೆ ಹೇಳಿ. ಫಸ್ಟ್ ನಾವು SSH ಓಕೆ ಓಕೆ ಸೆಂಟೆನ್ಸ್ ಫಾರ್ಮೇಷನ್ ಮಾಡಿದ್ರೆ ಸಿಕ್ಕಾಪಟ್ಟೆ ಪಾತ್ ಇರಬೇಕಾದ್ರೆ ನಿಜ. ಒಂದೊಂದು ಪಾತ್ ಆದ್ರೆ ಹಂಗೆ ಬರ್ಕೊಂಡು ಹೋಗ್ಬೋದು, ಮುಟ್ಟು ಹೋಗ್ಬಿಡುತ್ತೆ. ರಿಪೀಟು ಯಾವುದಕ್ಕೂ ಅಲ್ಲಿ ಕೀ ಸ್ಟೋರ್ ಪಾಯಿಂಟ್ ಇದೆಲ್ಲ ಚೇಂಜ್ ಅಲ್ಲಿ ಇಲ್ಲಿ .6 ಅದನ್ನ ರಿಪೀಟ್ ಮಾಡಬೇಕು. ಅದಕ್ಕೆ ಇದು ಒಂದೇ ಸರ್ವರ್ ಅಲ್ಲಿ ಪಾರ್ಟಲ್ಲಿ ಮಾಡಬೇಕಾಗಿದೆ. ಟ್ರಸ್ಟ್ ಎಲ್ಲ ಸರ್ವರಲ್ಲ ಮಾಡಬೇಕು. ಅರ್ಥ ಆಗ್ತಿದೆಯಾ? ಆಗ್ತದೆ. ಈಗ ನಾವು ಕಾಪಿ ಮಾಡ್ಕೊಂಡ್ವಿ ಈ ಪಾತಲ್ಲಿ ಹೋಗ್ಬಿಟ್ಟು ಇದು ಜಸ್ಟ್ ಫಾರ್ ಇದು ಸೇರಿಕೆ ಪಾರ್ಟ್ ಏನಿದೆ ಅಂತ ಹತ್ತು ಸ್ಟೆಪ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಇದು ಬ್ಯಾಕ್
ಕೇಕ್ ಮಾಡ್ಬಿಟ್ಟು ಇದನ್ನ ಮಾಡ್ತೀರಾ? ಈ ಸರ್ತಿ ನಿಮಗೆ ಸ್ಟೆಪ್ಸ್ ನೋಟ್ಪ್ಯಾಡ್ ಕ್ಲೀನಾಗಿ ಮಾಡಿರ್ತೀನಿ. ಇಷ್ಟು ಬ್ಯಾಕಪ್ ಅಂದರೆ ಎವ್ರಿ ಸರ್ವರ್ ಅಲ್ಲಿ ಹೋಗ್ಬಿಟ್ಟು ಸೇಮ್ ಇದೇ ಥರ ಬ್ಯಾಕಪ್ ಮಾಡ್ಕೋಬೇಕು ನಮ್ಮ ಹೋಮ್ ಫೋಲ್ಡ್ರಲ್ಲಿ. ಇದು ಎಲ್ಲ ಸೇಮ್ ಆಗುತ್ತೆ, ಬಟ್ ನಿಮಗೆ ETC ಪಾರ್ಟಲ್ಲಿ ಮಾತ್ರ ಚೇಂಜ್ ಇರುತ್ತೆ. ಅಲ್ಲಿ key.p12 ಮತ್ತೆ trust.p12 ಆ ಥರ ಮಾತ್ರ. ಹಾಂ Restart, create a directory to test requesting files. ಇದೆ. ETC ಪ್ಯಾಕೇಜ್ ಮಾತ್ರ ಬೇರೆ ಮತ್ತೆ ಕೊಡ್ತೇನೆ. ಇವಾಗ ಕ್ಲಿಯರ್ ಆಯ್ತಾ? ಹಾಂ ಎಸ್. Certificates will be updated in the list. Zero 7 6. ಇದು ಕಮಾಂಡ್ ಬರಬೇಕು ಅಂದ್ರೆ ತುಂಬಾ ಕಷ್ಟ. ಹಂಗೆ ಮುಗಿಸ್ಬೋದು. ತೀರಾ ಸಿಂಪ್ಲಿಫೈ ಮಾಡ್ಬೋದು. ಮಾಡಿದ್ದು ಅದನ್ನೇ ಮಾಡ್ಬೋದು. Key or CP Trust P12. ಇಲ್ಲಿ ಬರ್ಬೇಕಾದ್ರೆ ETC ಬರ್ಬೇಕಾದ್ರೆ ಫೈಲ್ ನೇಮ್ ಚೇಂಜ್ ಆಗ್ತದೆ. ಇಲ್ಲಿ ಟ್ರಸ್ಟ್ PA ಇದೆ, ಬಟ್ ಇಲ್ಲಿ ಟ್ರಸ್ಟ್ ಮಾತ್ರ ಆಗಿದೆ.
ನೇಮಿಂಗ್ ಕನ್ವೆನ್ಷನ್ ಚೇಂಜ್ ಮಾಡ್ತೀವಲ್ವಾ ಇಲ್ಲಿ ಕಾಪಿ ಮಾಡಿ. ಫೈಲ್ ಸೇಮ್, ಬಟ್ ಈ ETC ಪಾತಲ್ಲಿ ಅಂದ್ರೆ ಫೈಲ್ ಒಳಗಡೆ ಇರೋ ಕಂಟೆಂಟ್ ಸೇಮ್, ಬಟ್ ಈ ಎರಡು ಪಾತಲ್ಲಿ ನೇಮೇ ಚೇಂಜ್ ಆಗಬೇಕು. ಓಕೆ TAS ಇರೋ ತರ ಇಲ್ಲ, ಬರೀ ಟ್ರಸ್ಟ್ ಆಗಬೇಕು. ಓಕೆ ಕಮೆಂಟ್ ಅದೇ ತರ ಬರೀತೀವಿ. ಹಾಂ ನೀವು ಯಾವ ತರ ಅಂದ್ರೆ ಈ ಸರ್ವರಿಗೆ ಲಾಗಿನ್ ಆಗ್ಬಿಟ್ಟು ಇದನ್ನ ಹಿಂಗೆ ಬ್ಯಾಕಪ್ ಕರೆಕ್ಟ್ ಆದ್ಮೇಲೆ ಹಾಂ ಇದನ್ನ ಇದ್ದಂಗೆ ಕಾಪಿ ಪೇಸ್ಟ್ ಮಾಡ್ಕೊಂಡು ರನ್ ಮಾಡ್ಕೊಂಡು ಹೋಗ್ತೀವಿ. ಓಕೆ ಬ್ಯಾಕಪ್ ಕರೆಕ್ಟ್ ಆಗಿರ್ಬೇಕು. ಮತ್ತೆ ಗೋಟು ಹೋಮ್ ಡೈರೆಕ್ಟ್ ಅಷ್ಟೇ, ಹೋಮ್ ಡೈರೆಕ್ಟ್ ಹೋಗ್ಬಿಟ್ಟು ಇಂಡಿವಿಜುವಲ್ ಕಮಾಂಡ್ ಎಕ್ಸಿಕ್ಯೂಟ್ ಮಾಡ್ಕೊಂಡಿದ್ರೆ ಆಯ್ತು. ಟ್ರಸ್ಟ್ ಕಾಪಿ ಆಗುತ್ತೆ, ಕೀ ಕಾಪಿ ಆಗುತ್ತೆ. ಇದು ಟ್ರಸ್ಟ್ ಆಪ್ಷನ್ ಕಾಪಿ ಆಗುತ್ತೆ, ಕೀ ಆಪ್ಷನ್ ಕಾಪಿ ಆಗುತ್ತೆ. ಟ್ರಸ್ಟ್ ಆಫ್ ಟಿ ಆಪ್ಷನ್ ರೀತಿ ಸಿಗ್ ಬಂದಾಗ ಟ್ರಸ್ಟ್ ಆಫ್ ಟಿ ಎಲ್ಲ ಚೇಂಜ್ ಆಗುತ್ತೆ. ರೀತಿ ಫೈಲ್ ಕಾಪಿ ಮಾಡ್ತಿದ್ದೀವಿ. बंद करे कितने छोड़ दसना ಏನು ಮಾಡ್ತಿದ್ದೀವಿ ಅಂತ ಹಾಂ ಗೊತ್ತಾಗ್ತದೆ ಕರೆಕ್ಟಾಗಿ ಅದನ್ನೇ ಕಾಪಿ ಪೇಸ್ಟ್ ಮಾಡ್ಕೊಂಡು ಹಾಂ ಇದು EGR ಸೆಲ್, ಇದು EHC ಸೆಲ್. EGR ಎಡಿಟ್ ಮಾಡೋಣ. ಕರೆಕ್ಟ್ ಆಗಿ ಆಪ್ಷನ್
one backup. Backup history. Server. 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 With a password. ಇದು ಬರೀ ಊಟಕ್ಕೆ ಪಾತ್ರೆ ಮಾತ್ರ. ಇದು ಸರ್ವಿಸಸ್ ರೀಸ್ಟಾರ್ಟ್ ಮಾಡೋದು ಬೇಡವಾ?
ಹ್ಞೂ ಬರ್ತಿರೋದ್ರಲ್ಲಿ ಎಸ್ ಅವಾಗ ಹೋಮ್ದಾರಿಗೆ ಹೋಗ್ಬಿಟ್ಟು ಇದನ್ನ ಮಾಡಕ್ಕೆ ಹೇಳಿದ್ರು. ಇವಾಗ BKP ಬ್ಯಾಕಪ್ ಹಾಕೊಂಡು ಇಲ್ಲೇ BKP ಕ್ರಿಯೇಟ್ ಮಾಡಿದ್ದೀರಾ ಈ ಪಾತ್ರದಲ್ಲಿ. ಹಾಂ ಹಾಂ ಎಸ್ ಅದನ್ನ ಒಂದು ಇಂಟೆನ್ಷನ್ ಮೆನ್ಷನ್ ಮಾಡಿದ್ರು. ಸಾಕಷ್ಟು ಆದ್ರೆ ಒಂದೂವರೆ ಪೇಜ್ ಆಗುತ್ತೆ. ನಿಜ ಓಕೆ ಬ್ಯಾಕಪ್ ಮಾಡೋದಕ್ಕೆ ಕರೆಕ್ಟ್ ಇದೆಯಾ ಅಂತ ಒಂದ್ಸತಿ ನೋಡ್ಕೊಂಡಿದ್ದೀನಿ. ನಾನು ಸೇವ್ ಮಾಡ್ತೀನಿ, ಬೇಕಾದ್ರೆ ನೀವೇ ಚೇಂಜ್ ಓಪನ್ ಮಾಡ್ಕೊಂಡಲ್ಲ ಹಾಂ ಓಕೆ ಆಮೇಲೆ ಆಗ್ಬೇಕು. ಸೇಮ್ ಕಮೆಂಡ್ ಇದೆ. ಹಾಂ ಆ ಸ್ಟೆಪ್ಪಲ್ಲೇ TI ತೆಗೆದುಬಿಡ್ಬೇಕಲ್ವ? ಫೈನಲ್ ಕಾಪಿ ವಿತ್ ರಿನೇಮ್ ಮಾಡೋದಕ್ಕೆ ಇದರಲ್ಲಿ ಇಂಪ್ಲಿಮೆಂಟೇಷನ್ ಪ್ಲಾನ್ ಅಲ್ಲಿ ಕೊಟ್ಟಿರೋದು. ಬ್ಯಾಕಪ್ ಬ್ಯಾಕಪ್ ಅಂತಾನೆ ಬ್ಯಾಕಪ್ ಆಗಿರ್ತಲ್ಲ, ಹಾಂ ಎಸ್ ಈ ಕಡೆ ಆ ಪ್ರಾಬ್ಲಮ್ ಇಲ್ಲ. ETC ಇರೋ ಕಡೆ ಮಾತ್ರ. ಕರೆಕ್ಟ್ ಆಯ್ತು. ಬೇಕಾದ್ರೆ ಅಪ್ರೂವಲ್ ಪುಷ್ ಮಾಡೋಕ್ಕೂ ಮುಂಚೆ ಒಂದ್ಸರ್ತಿ ವಿನಯ್ ಅವ್ರನ್ನ ಈ ಚೇಂಜ್ ರಿನ್ಯೂ ಮಾಡ್ತೀರಾ ಅಂತ ಕೇಳಿ. ಅಲ್ಲ ಬೇಡ ಕೇಳಿ ಆಗುತ್ತೆ. ಇದು ಚೇಂಜ್ ಕರೆಕ್ಟಾಗಿದೆಯಲ್ಲ ಅಂತ ಕೇಳೋದಕ್ಕೆ ಕರೆಕ್ಟ್ ಆಗಿದೆಯಾ ಇಲ್ಲ ಅಂತ ಅನ್ಸುತ್ತೆ. ರಿನ್ಯೂ ಮಾಡ್ತೀರಾ ಅಂತ ಕೇಳಿ. ಅವ್ರು ನೋಡಿ ಅವರು ಮಾಡ್ತಾರೆ, ಗೊತ್ತಾಗ್ದಿರೋದು ಐಡೆಂಟಿಫೈ ಮಾಡ್ತಾರೆ. ಓಕೆ ಇಲ್ಲಿ ಪೋಸ್ಟ್ ಇಂಪ್ಲಿಮೆಂಟೇಷನ್ ಟೆಸ್ಟ್ ಪ್ಲಾನ್ ನೀವು ಮಾಡಿ ಸ್ಕ್ರೀನ್ಶಾಟ್ ಅಟ್ಯಾಚ್ ಮಾಡಿ ಅವ್ರು ಕೊಟ್ಟಿರೋದು. ಹಾಂ ಒಂದು ಸೆಕೆಂಡ್ ಇದು ವ್ಯಾಲಿಡೇಷನ್ ಸ್ಟೆಪ್ ಇದೆಯಲ್ಲ. ನಿನ್ನೆ ಅವ್ರು ಕಳಿಸಿದ್ರಲ್ಲ ಚಾಟಲ್ಲಿ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅಟ್ಯಾಚ್ ಮಾಡಿ ಮೂರು ಕಡೆ. ಓಕೆ ಇದನ್ನು ಡಿಲೀಟ್ ಮಾಡಲಾ? ಇದು ಹಳೆಯದು ಇಲ್ಲಿ ಇದೆಯಲ್ಲ, ಡಿಲೀಟ್ ಮಾಡಿ. ನಿನ್ನೆ ಅವರು ಕೊಟ್ಟಿದಾರಲ್ಲ ರೀಸೆಂಟ್ ಆಗಿರೋದನ್ನ ಅಪ್ಡೇಟ್ ಮಾಡಿ. ಏನಾದ್ರು ಚೇಂಜಸ್ ಇದ್ರೆ ಓಕೆ ಓಕೆ ಆಗಿದೆ. ಇಲ್ಲಿ ಅವ್ರದ್ದು ರಾಹುಲ್ ಮತ್ತೆ ಅವ್ರು ಏನಾದ್ರು ಟೀಮ್ ಲೆಟರ್ ಪ್ಲೀಸ್
ಚಕ್ರಿದ್ದವ ಪಕ್ಕದಲ್ಲಿ ಯಾರೋ ಅವ್ರಿಬ್ರದ್ದು ಸ್ಟಾರ್ಟ್ ಮಾಡಿ. To whom should I communicate? ಅದು ಆಪ್ಸ್ ಆಫ್ಶೋರ್ ಟೀಮು, ಮಿಡಲ್ ವೇರ್ ಆಪ್ಸ್, ಡಿ ಎಲ್ ಮಿಡಲ್ ವೇರ್, ಇದು ಮಿಡಲ್ ವೇರ್ ಆಪ್ಸ್ ಟೀಮು. ವಿ ಗುಡಿ ಬೇಡ ಅಲ್ವಾ? ಅವರು ಲೀವಲ್ಲಿದ್ದಾರೆ. ಓಕೆ. ಸಂಜಯ್ ಸಂಜಯ್ ಓಕೆ. ಐ ಡಿ ಎಮ್ ನೆಕ್ಸ್ಟ್ ಜೆನ್ ಪ್ಲ್ಯಾಟ್ಫಾರ್ಮು ಅದು ಎಲ್ಲಿ ಮತ್ತೆ ಅವರು ಪ್ರಣಾಳಿ. ಪ್ರಮಾಣ ಕಳಿಸಿದಿಲ್ಲ ಅದೊಂದು ನಮಗೆ. ಅಪ್ಡೇಟ್ ಸೇವ್ ಕೊಡಿ. ಸೇವ್ ಇಲ್ಲ ಅಂದ್ರೆ ಅಪ್ಡೇಟ್ ಯಾವಾಗ ಇವಾಗ ಇದು ಎಫೆಕ್ಟೆಡ್ ಇದರಲ್ಲಿ ಆ್ಯಡ್ ಮಾಡಬೇಕು. ಮೊದಲಾಗಿ ಇರಲಿಲ್ಲ, ಇವಾಗ ಅದನ್ನ ಸ್ಟ್ರಿಕ್ಟ್ ಆಗಿ ಮಾಡಬೇಕು. ಯಾವ್ದು ಹೇಳಿ? ಇವಾಗ ಎಫೆಕ್ಟೆಡ್ ಸಿ ಎಸ್ ಅಲ್ಲಿ ಇಂಟ್ ಸರ್ವರ್ನ ಆ್ಯಡ್ ಮಾಡಬೇಕು. Affected ಸರ್ವರ್ ನೇಮ್ ನೋಟ್ ಮಾಡೋದಿದೆಯಾ? ಹಾಂ, ಸರ್ವರ್ಸ್ ನೇಮಾ? ಸರ್ವರ್ ನೇಮ್ ನೋಟ್ ಮಾಡೋದು ಹಾಂ. ಇದು ಈಗ ಇದೆಯಲ್ಲ, ಇದನ್ನ ಕಾಪಿ ಮಾಡ್ಬೋದು. ಅಲ್ಲಿ ಎಡಿಟ್ ಕೊಡಿ. ಇನ್ನೊಂದಾಗೆ ಮಾಡಬೇಕು. ಮಕ್ಕಳು ಮಾಡೋದಿದೆಯಲ್ಲ, ಎಡಿಟ್ ಒಂದು ಮೇಲ್ಗಡೆ ಇದೆಯಲ್ಲ, ಯಾವ್ದು ಹೇಳಿ? ಇದೆಲ್ಲ ಎಡಿಟ್. ಓಕೆ. ಕೊಡಿ. ಅಲ್ಲಿ ಒಂದೊಂದೇ ಅಲ್ಲಿ ಕಲೆಕ್ಷನ್ ಅಲ್ಲಿ ಅಲ್ಲಿ ಹಾಕಿ. ಇವಾಗ ಅದನ್ನ ಟೂ ಮಾಡಿಬಿಟ್ಟು ಆಗ್ತಿಲ್ವಾ? ಇಲ್ಲ, ಆಗ್ತಾ ಇಲ್ಲ. ಅದು ಕ್ಯೂ ಎಸ್ ಇ ಎಲ್ಲ ತೆಗೆದ್ಬಿಡಿ. ಓಕೆ, ಆಯಿತು. ಓಕೆ, ಬಂತು. ಇವಾಗ ಅದು ಒನ್ ಇದ್ದದನ್ನ ಟೂ ಅಂತ ಎಡಿಟ್ ಮಾಡಿ ಅಲ್ಲಿ ಇದು ಮಾಡಿ. ಆಯ್ತಾ? 1 2 3 4. ಓಕೆ. ಇದು 1 2 3 4. ಔಟ್ಸೈಡ್ ಆಯಿತು, ಆಗಿಲ್ಲ. ಸೇವ್ ಅಂತ ಇದೆ. ಇಲ್ಲ, ಅದು ಕ್ಯೂ ಎಸ್ ಇ ಅಷ್ಟು ತೆಗೆದ್ಬಿಡಿ. ಅವಾಗ ಬರುತ್ತೆ. ಸ್ವಲ್ಪ ಅದು ಇರುತ್ತೆ. ಅವಾಗ 2 3 4 ಮಾಡಿ. ಏನಾಗುತ್ತೆ ಅಷ್ಟಕ್ಕೆ ಆಗುತ್ತೆ. ಮತ್ತೆ ಇದು 1 2 3 4 ಇಷ್ಟು ಅಂತಲ್ಲ. ಇವಾಗ ಅದು ಎಕ್ಸ್ಟೆನ್ಷನ್ ಬೇಡ. ಕ್ಯೂ ಎಸ್ ಇದು ಬೇಡವಾ? ಇದು ಅಂದ್ರೆ ಹಾಕಿ, ಬಟ್ ಅದಕ್ಕೆ ಎಕ್ಸ್ಟೆನ್ಷನ್ ಬೇಡ. ಇವಾಗ EGR ಹಾಕಿರೋದ್ರ ಬರೀ ಸರ್ವರ್ ನೇಮ್ ಮಾತ್ರ. ಎರಡೂ ಇದೆ ಇದರಲ್ಲಿ. ಫಸ್ಟ್
ಇವಾಗ ಸೇವ್ ಕೊಡಿ. ಆಯ್ತು 1 2 3 ಎಸ್ ಓಕೆ ಆಯಿತು. 9 ಆಯ್ತು, ಕೆಳಗಡೆ 9 ಕೊಟ್ಟಿದೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಕೊಡಿ. ಟೈಮಿಂಗ್ ಕೊಟ್ಟಿಲ್ಲ. ಸೇವ್ ನೆಕ್ಸ್ಟ್ ಇದು ಟ್ಯೂಸ್ಡೇಗೆ ಪಿಂಗ್ ಸ್ಟಾರ್ಟಿಂಗ್ ಡೇಟು ಟ್ಯೂಸ್ಡೇ 18th ಕೊಡಲಾ? 19 ಕೊಡಿ. ಟೈಮಿಂಗು ಟೈಮಿಂಗ್ ವೆರಿ ಅರ್ಲಿನೇ ಕೊಟ್ಬಿಡಿ. ಎಷ್ಟು ಗಂಟೆ ಕೊಡಲಿ? ಬೆಳಿಗ್ಗೆ 11:30 ಈ ಥರ. 11 ಕೊಡಲಾ? ಹಾಂ 11 11 ಅಂದರೆ ಇದು EST ಟೈಮಲ್ಲಿ ಬರುತ್ತೆ. ನೀವು ಒಂದು ನಿಮಿಷ. 11 ಅಂದರೆ ಇದಾಗುತ್ತೆ. ಇದು EST ಟೈಮಿಂಗ್ ಹೇಳಿ ನೀವೇ. ಅವ್ರದ್ದು 11 AM ಅಲ್ಲ, ಅವ್ರದ್ದು PM ಆಗಬೇಕು. 1 AM. ಅವ್ರದ್ದು 1 AM ಅಂದರೆ ನಮ್ಮದು 11:30. ಹಾಂ ಓಕೆ 1 AM ಅಂದರೆ 11:30. ಸರಿ ಸರಿ. ಅಂದರೆ ಎಂಟಲ್ಲಿ ಅದು 1 PM ಅಲ್ವಾ? ಹಾಂ ಇದು 1 PM. ಓಕೆ ಇದು 3 PM ಆಯಿತು. ಇಲ್ಲಿ ಇಲ್ಲಿ ಇದೆ ಇಲ್ಲಿ ನಮ್ಮದು 1 ನಮ್ಮದು 11 ಅಂದರೆ ಅದು 12:30. ಮಧ್ಯರಾತ್ರಿ 12:30 ಸ್ಟಾರ್ಟ್ ಆಗುತ್ತೆ. ನಾವು ಬೆಳಗ್ಗೆ 11ಗೆ ಇಟ್ಟರೆ 20030 11:30 ಬಿಡ್ತೀರಾ? 1 AM ಮಾಡಿ. 11:00 ಕೊಡಲಾ? 1 AM ಮಾಡಿ. 01:00. ಇದು EST ಟೈಮ್ ರಿಫ್ಲೆಕ್ಟ್ ಆಗೋದು, ಇಂಡಿಯನ್ ಟೈಮಲ್ಲಿ ಅಲ್ಲ. ಆಗಲ್ಲ. ಓಕೆ ಪ್ಲ್ಯಾನ್ ಎಂಡ್ ಡೇಟ್ ಅದಕ್ಕೆ 7 AM ಮಾಡಿ. 18ಗೆ 18th 7:30 ಅಂತ ಕೊಟ್ಟು ಬರೋದು. 7:10. ಓಕೆ ಮೇಂಟೆನೆನ್ಸ್ ಇಸ್ಕೊಡಿ. ಅಲ್ಲಿ ನೆಕ್ಸ್ಟ್ ಪ್ರಾಸೆಸಿಂಗ್ ಅಂತ ಇದೊಂದು ಸ್ಟಾರ್ ಬಂದಿದಲ್ಲ, ಹಾಂ ಎಸ್ಸಾ? ಇನ್ನೇನು ಅದು ಸೇಮ್ ಎಲ್ಲ. ಏನೇ ಚೇಂಜಸ್ ಮಾಡ್ತಿರಾದ್ರೂ ಆ ಆಪ್ಷನ್ ಎಲ್ಲ ಬರ್ತದೆ. ನೋಡ್ಕೊಡಿ. ಓಕೆ TIA ಕೊಡಿ. ಪ್ರಾಜೆಕ್ಟ್ ಆ್ಯಪ್ ಕೋಡ್ TIA ಪ್ರಾಜೆಕ್ಟ್ ಆ್ಯಪ್ ಅಲ್ಲ, ಇದು ಪ್ರಾಜೆಕ್ಟ್ ಐಡಿಯಲ್ಲಿ TIA ಅಂತ ಕೊಡಿ. ಓಕೆ ಅಪ್ಡೇಟ್ ಓಕೆ ಆಯ್ತಲ್ಲ. ಇವಾಗ ನೆಕ್ಸ್ಟ್ ನೆಕ್ಸ್ಟ್ ಇಲ್ಲೇ ಇಲ್ಲ ಇಲ್ಲಿ ಅಪ್ಡೇಟ್ ಸೇವ್ ರೀಶೆಡ್ಯೂಲ್ ಕ್ಯಾನ್ಸಲ್ ಕಾನ್ಫ್ಲಿಕ್ಟ್ ಕ್ಯಾಲೆಂಡರ್ ಏನು ಮಾಡಿದ್ರೆ ಇದು ರಿವ್ಯೂ ಟಾಸ್ಕ್ ಬಂದಿರುತ್ತೆ. ಇಷ್ಟೇ ಇದೆ. ಇದು ಚೇಂಜ್ ಟಾಸ್ಕ್ ಅಲ್ಲಿ ಒಂದು ಬಂದಿದೆಯಲ್ಲ, ಹಾಂ ಆಯ್ತು. ರಿಫ್ರೆಶ್ ಮಾಡಿ. ರಿಫ್ರೆಶ್ ಮಾಡಲಾ? ಓಕೆ ಸಿಟಾಸ್ ಅಂತ ಬಂದಿದೆ. ಇವಾಗ ರಿಕ್ವೆಸ್ಟ್ ಅಪ್ರೂವಲ್ ಅಂತ ಇದೆಯಲ್ಲ, ಅದನ್ನ ಕೊಟ್ಟು ಅಪ್ರೂವಲ್ ಹೋಗುತ್ತೆ. ಅದನ್ನ ಕೊಡಕ್ಕೂ ಮುಂಚೆ ವಿನಯ್ ಅಪ್ರೂವಲ್ ಕೊಟ್ಟು ರಿವ್ಯೂ ಮಾಡುತ್ತೆ. ಸ್ವಲ್ಪ Okay. ಟೈಮ್ ಬೇಕು. ಓಕೆ ಇದು ಕ್ಲಿಕ್ ಮಾಡಿದ್ದೀನಿ, ಒಂದ್ಸತಿ ರಿವ್ಯೂ ಮಾಡ್ತೀರಾ ಅಂತ ಕೇಳಿ. ಸರಿ. ಅವ್ರು
ಆಲ್ ಗುಡ್ ಪ್ರೊಸೀಡ್ ಅಂತ ಏನಾದ್ರು ಹೇಳಿದ್ರೆ ಇಮಿಡಿಯೇಟ್ ಆಗಿ ಅಲ್ಲಿ ಮೇಲ್ಗಡೆ ಒಂದು ರಿಕ್ವೆಸ್ಟ್ ಅಪ್ರೂವಲ್ ಅಂತ ಇದೆಯಲ್ಲ, ಹಾಂ ಅದನ್ನ ಮಾತ್ರ ಆಯ್ತು. ಇವ್ರಿಗೆ ರಾಹುಲ್ಗೆ ಟ್ಯೂಸ್ಡೇಗೆ ಇದನ್ನ ಶೆಡ್ಯೂಲ್ ಮಾಡಿದ್ದೀನಿ ಅಂತ ಅವ್ನು ಇನ್ಫಾರ್ಮ್ ಮಾಡಿದ್ವಿ, ಸೇಮ್ ನಂಬರ್ ಕೊಟ್ಟಿದ್ದೆ. ಸರಿ ಸರಿ ಸರಿ. ಇನ್ನೊಂದು ವೆನ್ಸ್ಡೇ ಮಾಡ್ತೀವಿ ಅಂತಾನೆ ಹೇಳಿ ಅವ್ರಿಗೆ. ಹಾಂ ಅದು ಎಲ್ ಡಿ ಪಿ ಅದಲ್ಲ ಅಲ್ವಾ? ಓಕೆ ಓಕೆ ನಾನು ಹೇಳ್ತೀನಿ. ಸರಿ ಸರಿ ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. I have created the change. First time I have created the change. For the first time. I have created the change.